ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರ ಸಿನಿಮಾ ಇದೀಗ ಪುತ್ತೂರಿನ ಭಾರತ್ ಸಿನಿಮಾಸ್ನಲ್ಲೂ ಕೂಡ ತನ್ನ ಮೊದಲ ಪ್ರದರ್ಶನವನ್ನು ನೀಡ್ತಾ ಇದೆ. ಸಿದ್ದರಾಮಯ್ಯ ನೋಡಬೇಕಿದೆ ಒಂದು ಸಲ, ಡಿ ಕೆ ಶಿವಕುಮಾರ್ ನೋಡಬೇಕು ಬ್ರೋ. ನೋಡಿ ಮನಮಟ್ಟು ಅಂತಿತ್ತು, ಖಂಡಿತ ನೋಡಬೇಕು, ಒಳ್ಳೇದಿತ್ತು, ಚೆನ್ನಾಗಿತ್ತು. ನಮಸ್ಕಾರ, ಕಹಳೆ ನ್ಯೂಸ್ನ ವೀಕ್ಷಕರೆಲ್ಲರಿಗೂ ಕೂಡ ಸ್ವಾಗತ. ದೇಶ ಕಂಡಂತಹ ಅತ್ಯದ್ಭುತ ಸ್ವಾತಂತ್ರ್ಯ ಹೋರಾಟಗಾರ, ವೀರ ಸೇನಾನಿ, ಅದೆಷ್ಟೋ ಯುವಕರನ್ನು ಸ್ವಾತಂತ್ರ್ಯ ಯಜ್ಞದ ಕಿಚ್ಚೆಗೆ ಹವಿಸ್ಸಾಗಿ ಅರ್ಪಿಸಲು ಸಿದ್ಧ ಮಾಡಿದಂತಹ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರ ಸಿನಿಮಾ ಮಾರ್ಚ್ 22ರಂದು ದೇಶದಾದ್ಯಂತ ಬಿಡುಗಡೆಯಾಗಿತ್ತು. ಇದೀಗ ಪುತ್ತೂರಿನ ಭಾರತ್ ಸಿನಿಮಾಸ್ನಲ್ಲೂ ಕೂಡ ತನ್ನ ಮೊದಲ ಪ್ರದರ್ಶನವನ್ನು ನೀಡ್ತಾ ಇದೆ. ಇದೀಗ ಅನೇಕ ಜನರು ಕೂಡ ಬಂದು ಇಲ್ಲಿ ಸಿನಿಮಾ ನೋಡಲಿಕ್ಕೆ ಕಾಯ್ತಾ ಇದ್ದಾರೆ. ರಣದೀಪ್ ಹೂಡಾ ಅವರ ನಿರ್ದೇಶನ, ಅದೇ ರೀತಿ ಸಾವರ್ಕರ್ ಅವರ ಪಾತ್ರದಲ್ಲಿ ನಾಯಕ ನಟನಾಗಿ ಅವರು ಅಭಿನಯಿಸಿದ್ದಾರೆ. ಬನ್ನಿ ಸಿನಿಮಾದ ಕುರಿತು ವೀಕ್ಷಕರ ಅಭಿಪ್ರಾಯವನ್ನು ತಿಳ್ಕೊಳ್ತಾ ಬರೋಣ. ನಾವು ಪ್ರಯತ್ನ ಮಾಡಿದರೆ ಒಂದೆರಡು ವಾರ ಬರ್ತಾ ಇದ್ದೀವಿ. ಅದಕ್ಕೆ ನಮಗೆ ಭಾರತ ಸಿನಿಮಾ ಮತ್ತು ಬಲರಾಮಾಚಾರ್ಯರು ತುಂಬ ಸಹಕಾರ ಕೊಟ್ಟಿದ್ದಾರೆ. ಈ ದೃಷ್ಟಿಯಿಂದ ಇವತ್ತು ಪ್ರಥಮ ಒಂದು ವೀಕ್ಷಣೆಯ ಈ ಸಂದರ್ಭ ಆಗಮಿಸಿದ ನಮ್ಮ ಇವತ್ತು ವೀಕ್ಷಣೆಗೆ ಪ್ರಥಮ ನಮ್ಮ ಹಿರಿಯರು ಗೌರವಾನ್ವಿತರಾದ ಡಾಕ್ಟರ್ ಪ್ರಭಾಕರ್ ಭಟ್ ಅವರು ನಿಮ್ಮೆಲ್ಲರ ಪರವಾಗಿ ಪೂರ್ವವಾಗಿ ಸ್ವಾಗತಿಸ್ತಾರೆ. ಅದೇ ರೀತಿ ಜೀವನವನ್ನು ಮಾಡೋಣ ಶ್ರೀಯುತ ಬಲರಾಮಾಚಾರ್ಯರು ನಮ್ಮ ಎಕನಾಮಿಕ್ ಫಾರ್ಮ್ನ ಸಕ್ರಿಯ ಸದಸ್ಯರು ಕೂಡ ಅವರನ್ನು ವಿಶೇಷವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ಇಂಡಿಯಾ ಕೃಷ್ಣನಾರಾಯಣ ನಮ್ಮ ಎಲ್ಲ ಈ ಕಾರ್ಯಚಟುವಟಿಕೆಗಳ ಎಲ್ಲ ಒಂದು ಸ್ಫೂರ್ತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಹತ್ತಿರ ಪಡ್ಕೊಂಡು ಇದನ್ನು ಯಶಸ್ವಿಯಾಗಿ ಮಾಡಬೇಕು. ಅಲ್ಲದೆ ಈ 3 ದಿನ ಯಶಸ್ವಿಯಾಗಿ ಆದರೆ ಬಹುಶಃ ಮುಂದಿನ 1 ವಾರ ಅಥವಾ 10 ದಿನಗಳ ಕಾಲ ನಿರಂತರವಾಗಿ ನೋಡಲಿಕ್ಕೆ ನಾವು ವಿದ್ಯಾರ್ಥಿಗಳಿಗೆ ಎಲ್ಲ ವ್ಯವಸ್ಥೆ ಮಾಡಬೇಕು. ಯಾಕಂತ ಹೇಳಿದರೆ ಆ ಒಂದು ಕಳೆದು ಹೋದ ಚರಿತ್ರೆಯನ್ನು ಅದು ಸರಿಯಾಗಿ ಹೇಗೆ ನಿಜವಾದ ಚರಿತ್ರೆ ಏನು ಎನ್ನುವುದನ್ನು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಮುಂದಿನ ಜನ್ರೇಷನ್, ಮುಂದಿನ ಪೀಳಿಗೆಗೆ ನೆನಪಿಸುವ ಒಂದು ಈ ಸಿನಿಮಾ. ಆ ದೃಷ್ಟಿಯಿಂದ ಎಲ್ಲರೂ ಸಹಕರಿಸಬೇಕು. ತಮ್ಮ ಮನೆಯವರಿಗೆ ಅಥವಾ ಬಂಧುಗಳಿಗೆ, ಸ್ನೇಹಿತರ ವರ್ಗದಲ್ಲೆಲ್ಲರ ಇದನ್ನು ಈ ವಿಷಯವನ್ನು ಪ್ರಸರಿಸಿ ಈ ಸಿನಿಮಾವನ್ನು ವೀಕ್ಷಣೆ ಮಾಡಿ ನಮ್ಮ ದೇಶದಲ್ಲಿ ಇಂಥ ಸ್ವಾತಂತ್ರ್ಯ ವೀರ ಸಾವರ್ಕರ್ ಇಂಥ ಸಿನಿಮಾ ಒಂದು ದಾಖಲೆಯನ್ನು ನಿರ್ಮಿಸಿದೆ ಎನ್ನುವುದನ್ನು ನಾವು ಮನಗಾಣಿಸಿಕೊಂಡು ತಮ್ಮಲ್ಲಿ ವಿನಂತಿಯನ್ನು ಮಾಡಿಸ್ತಾ ದಯವಿಟ್ಟು ಈ ಸಿನಿಮಾ ವೀಕ್ಷಣೆಗೆ ಸ್ವಾತಂತ್ರ್ಯ ಹೋರಾಟಗಾರ, ವೀರ ಸೇನಾನಿ ಸಾವರ್ಕರ್ ಅವರ ಜೀವನಾಧಾರಿತ ಮೂವಿ ಇವತ್ತು ನೋಡಿದ್ದೀರಿ, ಹೇಗೆ ಅನಿಸಿತು ಡಾಕ್ಟರ್ ಜಿ? ಸಿದ್ದರಾಮಯ್ಯ ನೋಡಬೇಕಿದೆ ಒಂದು ಸಲ, ಡಿ ಕೆ ಶಿವಕುಮಾರ್ ನೋಡಬೇಕು ಬ್ರೋ. ಇವರು ಮಾಡಿದಂಥ ಅತ್ಯಾಚಾರ ಅನಾಚಾರದಿಂದಾಗಿ ನೋಡಿ ವಿಧಾನಸಭೆ ಒಳಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವಂಥದ್ದು ಬಂತು. ಸಾವರ್ಕರ್ ಇಡೀ ದೇಶದ ಜನ ಎಲ್ಲರೂ ಒಂದೇ, ಎಲ್ಲರೂ ಹಿಂದೂಗಳು ಅಂತ ಹೇಳಿದರು. ಯಾರ್ಯಾರು ದೇಶವನ್ನು ಆರಾಧನೆ ಮಾಡ್ತಾರೆ, ದೇಶ ಸಂಸ್ಕೃತಿಯನ್ನು ಒಪ್ಕೊಳ್ತಾರೆ, ಅವರೆಲ್ಲ ಹಿಂದೂಗಳು ಅಂತ ಹೇಳುವಂಥದ್ದು. ಇವರು ಅದು ಬಿಟ್ಟು ಅಲ್ಪಸಂಖ್ಯಾತ ತುಷ್ಟೀಕರಣಕ್ಕೆ ಹೋಗಿ ದೇಶ ವಿಭಜನೆ ಆಯಿತು, ಮತ್ತೊಂದು ದೇಶ ವಿಭಜನೆಗೆ ಕಾರಣ ಆಗ್ತಾ ಇದೆ. ಅದಕ್ಕೋಸ್ಕರ ಇವರ ಜೀವನವನ್ನು ಎಲ್ಲರೂ ಅಧ್ಯಯನ ಮಾಡಬೇಕು. ಎಲ್ಲರೂ ಅವರ ಚಿಂತನೆ ಯಾವುದಿದೆ, ಹಿಂದುತ್ವ ಈ ದೇಶದ ಅಂತಃಸತ್ವ ಅಂತ, ಅದನ್ನು ತಿಳ್ಕೊಂಡು ಮುಂದಕ್ಕೆ ಹೋಗಬೇಕು ಅಂತ. ದಕ್ಷಿಣ ಕನ್ನಡ ಅನ್ನುವಂತಹದ್ದು ಹಿಂದುತ್ವದ ಭದ್ರಕೋಟೆ ಅನ್ನುವಂಥದ್ದನ್ನು ಅನೇಕರು ಅಂದುಕೊಂಡಿದ್ದಾರೆ. ಆದರೆ ಅದು ಇಲ್ಲಿ ಸಾಧ್ಯ ಇಲ್ಲ ಅನ್ನುವಂತಹದ್ದು ಕಾಂಗ್ರೆಸ್ಸಿನ ಲೋಕಸಭಾ ಅಭ್ಯರ್ಥಿಯಾದಂತಹ ಪದ್ಮರಾಜ್ ಅವರು ಹೇಳಿರುವಂಥದ್ದು. ಇದರ ಬಗ್ಗೆ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ? ಅದನ್ನೇ ಮತ್ತೊಂದು ಸಲ ಇವರು ಮುಸಲ್ಮಾನ ರಾಷ್ಟ್ರ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ. ಹಿಂದುತ್ವದ ಭದ್ರಕೋಟೆಯನ್ನು ಅದನ್ನು ತುಂಡು ಮಾಡಿ ಮುಸಲ್ಮಾನ ರಾಜ್ಯ ಮಾಡಲಿಕ್ಕೆ ಮತ್ತೊಂದು ವ್ಯವಸ್ಥಿತವಾದಂಥ ಒಂದು ಸಂಚು ಇವರು ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಎಚ್ಚರಿಕೆ ಇರಲಿ ಅಂತ.
ಸ್ವಾತಂತ್ರ್ಯ ವೀರ ಸಾವರ್ಕರ್ ಬಗ್ಗೆ ಇತ್ತೀಚೆಗೆ ರಿಲೀಸ್ ಆದ ಈ ಸಿನಿಮಾ ಸಾಕಷ್ಟು ಕುತೂಹಲ ಕೆರಳಿಸಿದೆ ಸಾರ್ವಜನಿಕರಲ್ಲಿ. ಇದು ನಮ್ಮ ಚರಿತ್ರೆಯನ್ನು ಸ್ವಲ್ಪ ತಿದ್ದಿ ಅವರ ನಿಜವಾದ ವ್ಯಕ್ತಿತ್ವ ಏನು, ಅವ್ರ ಬಗ್ಗೆ ಏನು ತಪ್ಪು ಕಲ್ಪನೆಗಳಿವೆ ಜನರಲ್ಲಿ, ಇದನ್ನು ಹೋಗಲಾಡಿಸುವಂಥ ಒಂದು ಪ್ರಯತ್ನ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾನು ಇನ್ನೂ ಅದನ್ನು ನೋಡಬೇಕಷ್ಟೇ, ನಾಳೆ ಹೋಗಿ ನೋಡುವ ಅಂತೇಳಿ ಯೋಚನೆ ಮಾಡಿದ್ದೇನೆ. ಅಂತೂ ಇದು ಇಂದಿನ ಯುವಕರಿಗೆ ನಮ್ಮ ಚರಿತ್ರೆಯನ್ನು ಸರಿಯಾಗಿ ತಿಳಿದುಕೊಳ್ಳುವಲ್ಲಿ ಮತ್ತು ನಮ್ಮ ದೇಶದ ಏನು ಪರಂಪರೆ ಇದೆ ಅದನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಇಂಥ ಚಿತ್ರಗಳು ಸದಭಿರುಚಿಯ ಚಿತ್ರಗಳು ಸಾಕಷ್ಟು ಯುವಕರಿಗೆ ಪರಿಣಾಮ ಮಾಡಬಲ್ಲದು, ಮಾಡ್ತಾ ಇದೆ. ಈ ದೃಷ್ಟಿಯಿಂದ ನಮಗೆ ನಮ್ಮ GL ಮಾಲ್ನ ಭಾರತ್ ಸಿನಿಮಾದಲ್ಲಿ ಇವತ್ತು ಅದನ್ನು ರಿಲೀಸ್ ಆದ ನಮಗೆಲ್ಲ ಸಂತೋಷ ತಂದಿದೆ. ಪುತ್ತೂರಿನ ಜನತೆ ಇದನ್ನು ಸ್ವಾಗತಿಸ್ತಾರೆ ಅಂತೇಳಿ ಭಾವಿಸ್ತೇನೆ. ಎಲ್ಲರೂ ಆದಷ್ಟು ಜನ, ವಿಶೇಷವಾಗಿ ವಿದ್ಯಾರ್ಥಿಗಳು, ಯುವಕರು ಇದನ್ನು ನೋಡಬೇಕು ಅಂತೇಳಿ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೇನೆ. ಹೇಗಿತ್ತು ಸರ್? ತುಂಬ ಚೆನ್ನಾಗಿದೆ ನೋಡುವಂಥದ್ದು. ಸರ್ ನಮಸ್ತೆ. ಒಳ್ಳೆದಿತ್ತಣ್ಣ, ಪುನಃ ಬೇಜಾರಾಗುತ್ತೆ ಅಷ್ಟೇ ಕೇಳಲಿಕ್ಕೆ, ಇಂಥದ್ದನ್ನು ನೋಡಲಿಕ್ಕೆ ನಮಗೆ ಬೇಜಾರಾಗುತ್ತೆ. ಮೂವಿ ವಾಸ್ ಗುಡ್, ತುಂಬ ವೆರಿ ಗುಡ್ ಮೂವಿ. ಲೈಕ್ ಹಿಸ್ಟ್ರಿ ಇಸ್ ರಿಓಪನ್ಡ್. ಚೆನ್ನಾಗಿದೆ, ಆದಷ್ಟು ಯುವಕರು ಬರೋದು ನೋಡಬೇಕು. ಹೇಗಿತ್ತು? ಸಿನಿಮಾ ಸೂಪರ್ ಇತ್ತು, ನೋಡಬೇಕು. ಇಂಥ ಮೂವೀಸಿಗೆ ಸಪೋರ್ಟ್ ಮಾಡೋಕ್ಕೆ ಎಂತೆಲ್ಲ ಆಗಿದೆ ಅಂತ ಗೊತ್ತಾಗ್ತದೆ, ಚರಿತ್ರೆ ಗೊತ್ತಾಗ್ತದೆ. ಒಮ್ಮೆ ನೋಡಲೇಬೇಕಾದಂಥ ಮೂವಿ, ಎಲ್ಲರೂ ನೋಡಬೇಕು. ಸರ್ ಮೂವಿ ಹೇಗಿತ್ತು? ಆಸಮ್ ಮೂವಿ, ತುಂಬ ಒಳ್ಳೆಯದಿತ್ತು. ಆ್ಯಕ್ಚುಲಿ ನಾವು ಕಾಯ್ತಿದ್ದೇವೆ ಈ ಥಿಯೇಟ್ರಿಗೆ ಬರಬೇಕಿತ್ತಂತ. ಆ್ಯಂಡ್ ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಎಲ್ಲರಿಗೆ ಹೇಳ್ತಿದ್ದೇನೆ, ಇಟ್ಸ್ ವಂಡರ್ಫುಲ್ ಮೂವಿ. ಜಸ್ಟ್ ವಾಚ್ ದ ಮೂವಿ. ಎವ್ರಿ ಒನ್ ಶುಡ್ ವಾಚ್ ದ ಮೂವಿ ಆ್ಯಂಡ್ ಶುಡ್ ನೋ ದ ಟ್ರೂತ್. ಎಸ್ ಸರ್, ಮೂವಿ ಹೇಗೆ? ಸರ್ ಮೂವಿ ಹೇಗಿತ್ತು ಓವರಾಲ್? ಹೇಗೆ? ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಇಟ್ಸ್ ಐ ಓಪನಿಂಗ್ ಮೂವಿ. ಸೂಪರ್ ಚೆನ್ನಾಗಿತ್ತು, ಅಗತ್ಯ ಇತ್ತು ಇದು ಎಲ್ರಿಗೂ ತಿಳಿಸುವಂಥದ್ದು. ಓಕೆ, ಚೆನ್ನಾಗಿತ್ತು. ಒಳ್ಳೆದುಂಟು, ಸೂಪರ್ ಉಂಟು. ಹೇಗೆ ಒಳ್ಳೆದಾಗಿದೆ. ಓವರಾಲ್ ಆ್ಯಕ್ಟಿಂಗ್ ಬಗ್ಗೆ? ಒಳ್ಳೆ ಸೂಪರ್ ಆಗಿದೆ, ಒಳ್ಳೆದೇ. ಸರ್ ಮೂವಿ ಹೇಗಿತ್ತು ಸರ್? ಭಾಳ ಚೆನ್ನಾಗಿತ್ತು ಸರ್. ಸತ್ಯ ಹೊರಗೆ ಬರ್ತಾ ಇದೆ, ಇನ್ನು ಇಂಥದ್ದು ಪಿಕ್ಚರ್ಗಳು ಬರಬೇಕು. ಅಮ್ಮ ನಮಸ್ತೆ. ಮೂವಿ ಹೇಗಿತ್ತು ಓವರಾಲ್ ಆಗಿ ಹೇಳಿ? ಒಳ್ಳೇದಿತ್ತು, ಚೆನ್ನಾಗಿತ್ತು, ಖುಷಿಯಾಗಿದೆ. ಮೂವಿ ಹೇಗಿತ್ತು ಮೇಡಮ್? ಮೂವಿ ಭಾರಿ ಒಳ್ಳೆದಿತ್ತು. ಇಂಥ ಸಾವರ್ಕರ್ನಂಥ ರಾಜಕಾರಣಿಗಳಿರ್ತಿದ್ರೆ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರವೇ ಇರ್ತಿರಲಿಲ್ಲ. ಬಹಳ ಚೆನ್ನಾಗಿದೆ, ಎಲ್ಲರೂ ನೋಡಬೇಕಾದದ್ದು. ನಮ್ಮಲ್ಲಿ ಯಾವುದು ಮುಚ್ಚಿದ ಚರಿತ್ರೆ ಇದೆ, ನಮಗೆ ಯಾವುದು ಕಲಿಸಲಿಲ್ಲೋ ಅದನ್ನು ಇದರಲ್ಲಿ ಬಂದರೆ ಗೊತ್ತಾಗ್ತದೆ. ಪ್ರತಿಯೊಬ್ಬರು ಮನೆ ಎಲ್ಲರೂ ಬಂದು ನೋಡಬೇಕಾದ ಮೂವಿ. ನೋಡಲೇಬೇಕಾದ ಒಂದು ಚಿತ್ರ. ಹಿಂದೆ ನಾವು ಸ್ವಾತಂತ್ರ್ಯಕ್ಕೆ ಏನೆಲ್ಲ ಆಗಿನ ಸಾವರ್ಕರ್ ಅವರ ಕಥೆಯನ್ನು ನೋಡಲೇಬೇಕಾದ ಒಂದು ಬ್ಯೂಟಿಫುಲ್. ಸರ್ ಮೂವಿ ಹೇಗೆ? ಭಾಳ ಖುಷಿ ಆಯಿತು. ಯಾಕೆಂತ ಹೇಳಿದರೆ ನಾನು ಹೇಳಿದಾಗೆ ಎಲ್ಲರಿಗೆ ಜನಕ್ಕೆ ಸತ್ಯ ಗೊತ್ತಾಗಬೇಕು, ದೇಶ ಕಟ್ಟಲಿಕ್ಕೆ ಯಾರೆಲ್ಲ ಕೆಲಸ ಮಾಡಿದ್ದಾರೆ ಅಂತ. ಸೊ ಆಗ ದೇಶದ ಬೆಲೆ ಗೊತ್ತಾಗ್ತದೆ. ಅಷ್ಟೊತ್ತಿಗೆ ಎಲ್ಲ ವಿಷಯಗಳು ಸುಲಭ ಆಗ್ತದೆ ದೇಶ ಮುಂದೆ ಹೋಗಲಿಕ್ಕೆ. ಈ ಮೂವಿ ಇಂಥದ್ದು ಎಲ್ಲರ ಬಗ್ಗೆನೂ ಬರಬೇಕು ಅಂತ ಹೇಳೋದು ನಮ್ಮ ಅಭಿಪ್ರಾಯ. ಥ್ಯಾಂಕ್ ಯು. ಅಮ್ಮ ನಮಸ್ತೆ. ಮೂವಿ ಹೇಗಿತ್ತು ಓವರಾಲ್? ತುಂಬ ಚೆನ್ನಾಗಿತ್ತು. ಈ ದೇಶದಲ್ಲಿ ಮಹಾತ್ಮ ಅಂತ ಇದ್ದರೆ ಅದು ಸ್ವಾತಂತ್ರ್ಯ ವೀರ ಸಾವರ್ಕರ್. ಎಲ್ಲ ಯಂಗ್ಸ್ಟರ್ಸ್ ನೋಡಬೇಕು ಇದನ್ನು. ನೈಜ ಚರಿತ್ರೆ ಅನಾವರಣ ಆಗಿದೆ ಹಾಗಾದರೆ? ಖಂಡಿತ. ಈ ಸತ್ಯಗಳೆಲ್ಲ ನಮಗೆ ಗೊತ್ತೇ ಇರಲಿಲ್ಲ, ಯಾವ ಪುಸ್ತಕದಲ್ಲಿ ಯಾವ ಶಾಲೆಯಲ್ಲಿಯೂ ಕಲಿಸಿರಲಿಲ್ಲ. ಆ ಎಲ್ಲ ಸತ್ಯ ಬಯಲಾಗಿದೆ. ಹೇಗಿತ್ತು? ಚೆನ್ನಾಗಿತ್ತು, ತುಂಬ ನೋಡಲೇಬೇಕು. ಸೂಪರ್ ಆಗಿತ್ತು, ಎಲ್ಲರೂ ಮನೆ ಬಂದು ನೋಡ್ಬೇಕು ಎಲ್ಲರೂ. ಬಹಳ ಚೆನ್ನಾಗಿತ್ತು, ಎಲ್ಲರೂ ನೋಡಲೇಬೇಕಾದ ಒಂದು ಮೂವಿ ಇದು, ಖಂಡಿತ ನೋಡಬೇಕು. ಮೂವಿ ಹೇಗಿತ್ತು?
ಒಳ್ಳೆದಿತ್ತು. ಇತಿಹಾಸದ ಸತ್ಯವನ್ನು ಓದಿ ತಿಳ್ಕೊಂಡಿದ್ದೇವೆ, ನೋಡಿ ಮನಮಟ್ಟು ಅಂತಿತ್ತು. ಮೂವಿ ಹೇಗಿತ್ತು? ಸೂಪರ್. ಒಳ್ಳೆದಿತ್ತು. ಚೆನ್ನಾಗಿತ್ತು. ಮೂವಿ ಹೇಗಿತ್ತು? ಎಲ್ಲರೂ ಪ್ರತಿಯೊಬ್ಬರು ನೋಡಲೇಬೇಕದು ನಮ್ಮ ದೇಶದ. ಪ್ರತಿಯೊಬ್ಬರು ನೋಡಬೇಕಾಗಿದೆ. ದೇಶದ ಒಂದು ಸ್ವಾತಂತ್ರ್ಯದ ವೀರರ ಒಂದು ಕಥೆಯನ್ನು ಕೇಳೋಕ್ಕೆ ಖುಷಿ ಆಗ್ತದೆ ಉಂಟು, ಖುಷಿಯಲ್ಲ ದುಃಖವೂ ಆಗ್ತಾ ಉಂಟು ಒಟ್ಟಿಗೆ. ಹೇಗಿತ್ತು ಮೇಡಮ್? ತುಂಬ ಚೆನ್ನಾಗಿತ್ತು. ಇತಿಹಾಸದ ಸತ್ಯಗಳ ಅನಾವರಣ ಆಯಿತು. ಹೇಗಿತ್ತಮ್ಮ ಮೂವಿ? ಚೆನ್ನಾಗಿ. ಅದ್ಭುತವಾದ ಸಿನಿಮಾ. ಇತಿಹಾಸದ ಒಂದು ನಿಜ ಏನು ಅಂತ ಎಲ್ಲರಿಗೂ ತಿಳಿಯಲೇಬೇಕಾದ ಒಂದು ವಿಷಯವನ್ನು ತೋರಿಸ್ತಾ ಇದ್ದಾರೆ. ಮೂವಿ ಹೇಗಿತ್ತು? ಒಳ್ಳೆದಿತ್ತು. ಹಾಂ. ದೇಶಭಕ್ತಿಯ ಚಿತ್ರ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೋಡಿ ಅಂತ ನಿಮ್ಮ ಮಾಧ್ಯಮದ ಮೂಲಕ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಎಸ್, ಇದಿಷ್ಟು ಸಿನಿಮಾ ನೋಡಿದಂತಹ ವೀಕ್ಷಕರ ಅಭಿಪ್ರಾಯವಾಗಿತ್ತು. ಈಗಾಗಲೇ ಪುತ್ತೂರಿನ ಎಲ್ಲ ನಾಳೆ ನಾಳಿದ್ದಿನ ಟಿಕೆಟ್ಗಳು ಕೂಡ ಬುಕ್ ಆಗಿರುವಂತಹದ್ದು. ರಾಷ್ಟ್ರವನ್ನು ಪ್ರೀತಿಸುವಂತಹ ಪ್ರತಿಯೊಬ್ಬ ದೇಶಭಕ್ತನು ಕೂಡ ಬಂದು ನೋಡಬೇಕಾದಂತಹ ಸಿನಿಮಾ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅನ್ನುವಂತಹದ್ದು. ಕ್ಯಾಮರಾಮ್ಯಾನ್ ಲಿಖಿತ್ ಜೊತೆ ಹರಿಪ್ರಸಾದ್ ಈಶ್ವರಮಂಗಲ, ಕಹಳೆ ನ್ಯೂಸ್, ಪುತ್ತೂರು. ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರ ಸಿನಿಮಾ ಇದೀಗ ಪುತ್ತೂರಿನ ಭಾರತ್ ಸಿನಿಮಾಸ್ನಲ್ಲೂ ಕೂಡ ತನ್ನ ಮೊದಲ ಪ್ರದರ್ಶನವನ್ನು ನೀಡ್ತಾ ಇದೆ. ಸಿದ್ದರಾಮಯ್ಯ ನೋಡಬೇಕಿದೆ ಒಂದು ಸಲ, ಡಿ ಕೆ ಶಿವಕುಮಾರ್ ನೋಡಬೇಕು ಬ್ರೋ. ನೋಡಿ ಮನಮಟ್ಟು ಅಂತಿತ್ತು. ಖಂಡಿತ ನೋಡಬೇಕು. ಒಳ್ಳೆದಿತ್ತು. ಚೆನ್ನಾಗಿತ್ತು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.